ಕಾಲ್ತುಳಿತದಲ್ಲಿ ಮೃತಪಟ್ಟಂತಹ ಯಾದಗಿರಿ ಯುವಕ ಸ್ವಗ್ರಾಮ ತಲುಪಿದೆ ಶಿವಲಿಂಗನ ಮೃತದೇಹ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಆಕ್ರಂದನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಶಿವಲಿಂಗ ಅಜ್ಜಿ ಆಶಿನಾಳ ಗ್ರಾಮದಲ್ಲಿ ಮಡುಗಟ್ಟಿದೆ ಶೋಕ. ಶಿವಲಿಂಗನ ನೆನೆದು ಇದೀಗ ಸಹೋದರ ಹೊನ್ನಪ್ಪ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವರ ಅಜ್ಜಿ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದೃಶ್ಯವನ್ನ ಕೂಡ ಗಮನಿಸಬಹುದು. ನಮ್ಮ ಮೊಮ್ಮಗ ಇಲ್ಲ ಇನ್ನು ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇಡೀ ಕುಟುಂಬ ಇದೀಗ ಕಣ್ಣೀರಿನ ಮಡುವಿನಲ್ಲಿ ತುಂಬಿದೆ. ಸ್ವಗ್ರಾಮವನ್ನ ತಲುಪಿದೆ ಶಿವಲಿಂಗನ ಮೃತದೇಹ. ನ್ಯಾಯ ಕೊಡಿಸ್ಬೇಕು. ಈ ಸರ್ಕಾರನ ಅಯ್ಯೋ ಯಾವಾಗ ಫೋನ್ ಮಾಡ್ಕೊಂಡು ಹೋಗ್ತದನಲ್ಲ, ನೆನ್ನೆ ಯಾಕೆ ಫೋನ್ ಮಾಡಿಲ್ಲ. ಸೆಕೆಂಡ್ ಬಿ ಓದ್ತದಂತ ಏನ್ ಹೇಳ್ತೀನಿ. ಈಗ ಒಂದು ಪಾಪ ಈಗ ನಿಮ್ಮ ಇಡೀ ಊರು ಬಿಟ್ಟವ್ರು ಇದ್ದಿದ್ವಲ್ಲ, ಎಷ್ಟು ವರ್ಷ ಆಯ್ತು ಊರು ಬಿಟ್ಟು? ಸರ್ 21 ವರ್ಷ ಆಯ್ತು ಸರ್. ವರ್ಷಕ್ಕೊಂದ್ಸಲಿ ಬರ್ತ ಸರ್. ಅಷ್ಟು ಕಷ್ಟ ಐತಿ ಇಲ್ಲಿ. ಹೌದಾ, ಅದಕ್ಕೆ ಅಂತ ಸರ್ ದುಡಿಯೋಕೆ ಹೋದ್ರೆ ಹಿಂಗೆ ಮಾಡಿ ಸರ್. ಕ್ರಿಕೆಟ್ ಅಂತದ್ನಲ್ಲ ಸರ್, ಲಾಸ್ಟ್ ಕ್ರಿಕೆಟ್ ಜೀವತ್ತ ಬಿಡ್ದಲ್ಲ ಸರ್ ನನ್ನ ತಮ್ಮಂದು. ಅಷ್ಟು ಸಾಯ್ತದ್ನಲ್ಲ ಸರ್ ವಿರಾಟ್ ಕೊಹ್ಲಿ ಸರ್. ನಮ್ಮ ಬಡತನ ನಿರ್ಮೂಲನೆ ಮಾಡೋ ಸಂಕಲ್ಪ ತೊಟ್ಟಿನ ಓದಿ ನೌಕರಿ ಮಾಡಿ ಸರ್ ನನಗೆ ಹೇಳಿ ಸರ್. ಹಣ ಕೆಲಸ ಮಾಡ್ತದ ನಮ್ಮ ಮಗ, ಓದ್ತದ ನಮ್ಮ. ನಾವು ಬಡವರಿದ್ವಿ ಅಮ್ಮ, ನಾ ಕೆಲಸ ಮಾಡಿ ಓದ್ತಿದ್ದಂತ ನಮ್ಮ ಮಗು ಭಾಳ ಶಾಣೆ ನಮ್ಮ ನನ್ನ ಮಗು. ನನಗೆ ದೊಡ್ಡ ಮಗ ಇದ್ದಿರಲ್ಲಮ್ಮ, ಎಲ್ಲ ಪಾಸ್ ಬಂದದಪ್ಪ. ನನ್ನ ಮಗ ಭಾಳ ಶಾಣೆನಪ್ಪ, ನನಗೆ ದೊಡ್ಡ ಮಗ ನಮ್ಮ. ಏನು ಮಾಡ್ತಿದ್ದಮ್ಮ, ನನಗೇನ ಕಾಮಸ್ ತಗೋತೀನಿ ಅಂದ ನಮ್ಮ. ಈ ಅಮ್ಮ ನಿನಗೆ ಉದ್ಧಾರ ಆಗ್ತದ ಅಂದ ನಮ್ಮ. ನನಗೆ ಉದ್ಧಾರ ಮಾಡ್ತ ಮಗನೇ. ನಾವು ಬಡವರು ಅಂದಿಲ್ಲಮ್ಮ ಅಪ್ಪ. ಬಡವರಾದ್ರೆ ಏನಂತೀವಿ ಅಮ್ಮ, ನಿನಗೆ ತಿಂಗಳಿಗೆ 15,000 ಕೊಡ್ತೀನಿ ಅಂದನಮ್ಮ. ನಂದು 12 ಲೋನ್ ಆದಯಪ್ಪ. ನಾನು 12 ಮಾಡ್ಕೊಂಡು ಕೂತಿದ್ದಪ್ಪ. ತೀರ್ಸಬೇಕಂತ ನಮ್ಮ ಮಗನೇ. ಈಗ ಓದ್ತೀನು ಕ್ರಿಕೆಟ್ ಎಲ್ಲಮ್ಮ, ಕ್ರಿಕೆಟ್ ಹುಚ್ಚು ಬಾಳಮ್ಮ. ಫೋಟ ಮನ್ ತುಂಬಾವ, ಫೋಟ ಮನ್ ತುಂಬಾವ ಮಗನೇ. ನಿನಗೇನು ಕೊಟ್ಟಿ ಏನು ಹೇಳಿಲ್ರಿ ನಮಗ. ಟೀಸ್ ತರ್ತನಂತ ಹೋಗ್ಯಾನ್ರಿ. ಯಲಂಕದಾಗಿತ್ತು ಯಮ್ಮ, ಯಲಂಕ ದೂರ ಆಗ್ತದ. 10ನೇ ಕ್ಲಾಸ್ ಅಲ್ಲಿಗೆ 12 ತರ್ತನಂತ ಯಮ್ಮ. ಯಾವ್ದಿದು ಯಲಂಕ ದೂರ ಆಗ್ತದ, ಬಾಗ್ಲೂರ್ ಆದ್ರೆ ನಮ್ಗೆ ಹತ್ರ ಆಗ್ತದ. ನಮ್ಮದು ಗಾಡಿ ಐತೆ, ಬಾಗ್ಲೂರ್ ಹಳ್ಳಿ ಅದ. ಹಿಂಗಾಗ್ಯದ್ರಿ. ಇಲ್ಲ ಟೀಸ್ ತಂದ್ರಿ. ಅಮ್ಮ ಅಲ್ಲಿ ಮಂದಿ ಭಾಳ ಇರ್ತಾರ, ನಾವು ಬೆಳಿಗ್ಗೆ ನಾನು ಹೋಗಲ್ಲ ಅಂತ ನನ್ನ ಮಗನಿಗೆ ಯಾರು ಪಾಚಿ ಮಾಡ್ಯಾರನಪ್ಪ. ನನ್ನ ಮಗ ಓದ್ತಿದ್ದಿಲ್ಲ ಹೇಳೇನ. ನಾನು ಹೋಗಲ್ಲಮ್ಮ, ತುಳ್ದಾಕ ಸಾಯ್ತಾರ ನನ್ನ ಮಗನಿಗೆ ಬಾಯಿಗೆ ಅನ್ಸದಮ್ಮ. ನನ್ನ ಮಗನಿಗೆ ಯಾರ ಪಾಚಿ ಮಾಡ್ಯಾರಮ್ಮ. ನನ್ನ ಮಗ ಒಂದೇ ಓದ್ತಿದ್ದಿಲ್ಲಮ್ಮ, ನನಗೆ ಭಾಳ ಪಾಚಿ ಮಾಡಿದ್ರಮ್ಮ. ಎಸ್, ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ನಾಗಪ್ಪ. ಫೋನು ಸಂಪರ್ಕದಲ್ಲಿದ್ದಾರೆ. ಏನು ನಾಗಪ್ಪ, ನಿಜಕ್ಕೂ ಶಿವಲಿಂಗ ಅವರು ಮೃತಪಟ್ಟಿರೋದು ಇಡೀ ಕುಟುಂಬಸ್ಥರಿಗೆ ನುಂಗಲಾರದ ತುತ್ತಾಗಿದೆ. ಪಾಪ ಕಣ್ಣೀರನ್ನು ಹಾಕ್ತಾ ಇದೆ. ಬಡ ಕುಟುಂಬ ಆದರೂ ಕೂಡ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇದ್ರು. ಮನೇಲಿ ಏನು ಹೇಳಿರಲಿಲ್ವಂತ ಮೃತ ಶಿವಲಿಂಗ. ಓದ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ರು ಅನ್ನೋದು ಗೊತ್ತಾಯಿತು. ಮನೇಲಿ ಹೇಳಿರಲಿಲ್ವಂತ ಹೀಗೆ ಹೋಗ್ತೀನಿ ಅಂತ ಹೇಳಿ? ರಮ್ಯ, ಇದು ಏನು ನಿನ್ನೆ ನಡೆದಂತ RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕಾಲ್ತುಳಿದ ಘಟನೆಯಲ್ಲಿ ಏನು ಯಾದಗಿರಿ ತಾಲೂಕಿನ ಏನು ಹೊನಗೆರೆ ಗ್ರಾಮದ RCB ಅಭಿಮಾನಿ ಅಂತ ಶಿವಲಿಂಗ ಕೂಡ ಮೃತಪಟ್ಟಿದ್ದಾನೆ. ಈ ಶಿವಲಿಂಗ ಮೃತಪಟ್ಟ ಘಟನೆಯಿಂದ ಇಡೀ ಹೊನಗೆರೆ ಆಗಿರಬಹುದು, ಅವರ ಅಜ್ಜಿ ಅವರ ಗ್ರಾಮವಾದಂತ ಆಸಣ ಗ್ರಾಮದಲ್ಲಿ ಕೂಡ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಇಡೀ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಪ್ರಮುಖವಾಗಿ ಶಿವಲಿಂಗ ಅವರು ಕುಟುಂಬಸ್ಥರು ಕಡು ಬಡವರು, ವಲಸೆ ಹೋಗಿದ್ರು ಸುಮಾರು 20 ವರ್ಷದ ಹಿಂದೆ. ಹೇಗಾದರೂ ಮಾಡಿ ಶಿವಲಿಂಗ ನಾನು ಓದಿ ಒಬ್ಬ ಇಂಜಿನಿಯರ್ ಆಗಿ ಅಮ್ಮ ನಾನು ನಿನಗೆ ಸಾಕ್ತೀನಿ,
ಪ್ರತಿ ತಿಂಗಳು 15,000 ರೂಪಾಯಿ ಕೊಡ್ತೀನಿ ಎಂಬ ಕನಸು ಕೂಡ ಕಟ್ಟಿಕೊಂಡಿದ್ದನು. ಆದ್ರೆ ನಿನ್ನೆ ಏನೋ ನಡೆದಂತ RCB ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ನಾನು ಅಮ್ಮನ ಹೋಗೋದಿಲ್ಲ, ಒಂದ್ ವೇಳೆ ಹೋದ್ರೆ ಕಾಲ್ ತುಳಿತ ಘಟನೆಯಾಗಿ ನಾನು ಮೃತ ಸಾಯುವ ಪರಿಸ್ಥಿತಿ ಕೂಡ ಬರ್ತದಂತ ಆತ ತಾಯಿ ಕೂಡ ಹೇಳಿದ್ದೇನೆಂಬ ಮಾತನ್ನು ಅವರ ತಾಯಿ ಲಕ್ಷ್ಮಿ ಕೂಡ ಹೇಳಿದಾಳೆ. ಇಷ್ಟಾದ್ರೂ ಕೂಡ ಆತ ಹೋಗಲೆಂದವನ್ನು ಕ್ಯಾನ್ಸಲ್ ಮಾಡಿದನು. ಆದ್ರೆ ಆತನಿಗೆ ಶಿವಲಿಂಗನಿಗೆ ಯಾರೋ ಸ್ನೇಹಿತರು ಫೋನ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಈ ಘಟನೆ ಆಗಿದೆ, ನಾವು ಕಡುಬಡವರಿದ್ದೇವೆ, ನಮ್ಮ ಕುಟುಂಬ ಕೂಡ ಆತ ಓದುವ ಜೊತೆ ಆತ ಕೂಲಿ ಕೆಲಸ ಮಾಡಿ ನಮ್ಮ ಸಾಕ್ತಾ ಇದ್ದನು, ಈಗ ಆತ ಇಲ್ಲ ಎಂಬ ನಾಗಪ್ಪ, ಶಿವಲಿಂಗ ಅವರ ಮೃತದೇಹ ಇವಾಗ ರವಾನೆ ಆಗಿರುವಂತದ್ದು ಎಷ್ಟು ಗಂಟೆಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗತ್ತೆ? ಇದ್ರ ಬಗ್ಗೆ ಏನಾದ್ರೂ ಕುಟುಂಬಸ್ಥರು ಹೇಳ್ಕೊಂಡಿದಾರಾ ಅಂತ? ರಮ್ಯಾ, ಈಗಲೇ ಸುಮಾರು ಮೃತಪಟ್ಟಂತ ಶಿವಲಿಂಗ ಅವರ ಪಾರ್ಥಿವ ಶರೀರ ಕೂಡ ಆಸ್ನಾಳ ಗ್ರಾಮಕ್ಕೆ ಆಗಮಿಸಿದೆ. ಸುಮಾರು 5 ಗಂಟೆ ಸುಮಾರಿಗೆ ಅಂತ್ಯಕ್ರಿಯೆ ಕೂಡ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕುಟುಂಬಸ್ಥರು ಕೂಡ ಮಾಹಿತಿ ನೀಡಿದ್ದಾರೆ. ಈಗಲೇ ಜಿಲ್ಲಾಡಳಿತ ವತಿಯಿಂದ AC ಹಂಪಣ್ಣ ಸಜ್ಜನ್ ಮತ್ತು ತಹಸೀಲ್ದಾರ್ ಅವರು ಕೂಡ ಆಗಮಿಸಿ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ರಮ್ಯಾ.